ಲೋಕಸಭೆಯಲ್ಲಿ ಸುಗಮ ಕಲಾಪಕ್ಕೆ ಅಡ್ಡಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಿಂದ 14 ಜನ ಕಾಂಗ್ರೆಸ್ ಸಂಸದರನ್ನು ಅಮಾನತು ಮಾಡಲಾಗಿದೆ. ಸಂಸತ್ ನಿಯಮಾವಳಿ 374(2) ಅಡಿಯಲ್ಲಿ ಅಮಾನತು ಮಾಡಲಾಗಿದೆ. ಕುಮಾರಿ ರಮ್ಯಾ ಹರಿದಾಸ್, ಡೀನ್ ಕುರಿಯಾಕೋಸ್, ಜ್ಯೋತಿಮಣಿ ಪ್ರತಾಪನ್, ಹಿಬಿ ಹೆಡನ್ ಸೇರಿ ಹಲವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಒಟ್ಟು 14 ಜನ ಕಾಂಗ್ರೆಸ್ ಸಂಸದರು. ರಾಜ್ಯಸಭೆಯಲ್ಲೂ ಕೂಡ ಟಿಎಂಸಿ ಸದಸ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ. ಯಾಕಂತಂದರೆ ಲೋಕಸಭೆಯಲ್ಲಿ ಭಾರೀ ಭದ್ರತಾ ಲೋಪ ನಡೆದಿತ್ತು ನಿನ್ನೆ. ಆ ಘಟನೆ ಆದಮೇಲೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಾದರು ಇವರೆಲ್ಲರೂ ಕೂಡ. ಕಾಂಗ್ರೆಸ್ ಹಾಗೆ ಪ್ರತಿಪಕ್ಷದ ಸಂಸದರು ಭಾರೀ ಗದ್ದಲವನ್ನು ನಡೆಸಿದ್ರು. ಇದರ ಪರಿಣಾಮ ಈ ಒಂದು ಅಮಾನತು ಆದೇಶವನ್ನು ಹೊರಡಿಸಲಾಯಿತು. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ಧೋರಣೆ ವಿರುದ್ಧ ಸ್ಪೀಕರ್ ಅವರ ಎಚ್ಚರಿಕೆಯನ್ನು ಕೂಡ ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದರು. ಸದನದಲ್ಲಿ ಅಶಿಸ್ತು ತೋರಿದಂಥ ಕಾರಣಕ್ಕೆ ಸ್ಪೀಕರ್ ಓಂ ಬಿರ್ಲಾ 14 ಜನ ಕಾಂಗ್ರೆಸ್ ಸಂಸದರನ್ನು ಅಮಾನತು ಮಾಡಿದರು. ಸಚಿವರಾದಂಥ ಟಿ.ಎನ್. ಪ್ರತಾಪನ್, ಹಿಬಿ ಇಡನ್, ಎಸ್. ಜ್ಯೋತಿಮಣಿ, ರಮ್ಯಾ ಹರಿದಾಸ್, ಡೀನ್ ಕುರಿಯಾಕೋಸ್, ಬೆನ್ನಿ ಬೆಹಮಾನ್, ವಿ.ಕೆ. ಶ್ರೀಕಂಠನ್, ಮೊಹಮ್ಮದ್ ಜಾವೇದ್, ಪಿ.ಆರ್. ನಟರಾಜನ್, ಕನಿಮೋಳಿ ಕರುಣಾನಿಧಿ, ಕೆ. ಸುಬ್ರಹ್ಮಣ್ಯಂ, ಎಸ್.ಆರ್. ಪ್ರತಿಭನ್, ಎಸ್. ವೆಂಕಟೇಶನ್ ಹಾಗೆ ಮಣಿಕಂ ಠಾಗೋರ್ ಅಮಾನತಾಗಿದ್ದಾರೆ. ಅಂದರೆ ಈ ಸಂಸದರನ್ನು ಸಂಪೂರ್ಣ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅವರು ಅಮಾನತ್ನಲ್ಲಿರ್ತಾರೆ. ಅಂದರೆ 22ರವರೆಗೂ ಕೂಡ ಅಮಾನತ್ನಲ್ಲಿರ್ತಾರೆ. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಟಿಎಂಸಿ ಸಂಸದ ಡರೇಕ್ ಓಬ್ರಿಯಾನ್ ಅವರು ಅಮಾನತಾಗಿದ್ದಾರೆ. ಸಂಸತ್ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡ್ರು ಅವರು. ಬಟ್ ಇನ್ನು ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಮಿತ್ ಶಾ ಅಂತ ಹೇಳಿ ರಾಜ್ಯಸಭೆಯಲ್ಲೂ ಕೂಡ ಗದ್ದಲ ಉಂಟಾಯಿತು. ಈ ವೇಳೆ ಸದನದ ಬಾವಿಗಿಳಿದು ಓಬ್ರಿಯಾನ್ ಭಾರಿ ಗದ್ದಲ ನಡೆಸಿದ್ರು. ಸಭಾಪತಿ ಜಗದೀಪ್ ಧನ್ಕರ್ ಸೂಚನೆ ಹೊರತಾಗಿಯೂ ಕೂಡ ಅವರು ಶಿಸ್ತನ್ನು ಉಲ್ಲಂಘಿಸಿದ್ರು. ಓಬ್ರಿಯಾನ್ ಅವರನ್ನು ಕೂಡ ಸಭಾಪತಿ ಅಮಾನತು ಮಾಡಿದ್ರು. ಅಂದರೆ ಈಗ ಪ್ರತಿಪಕ್ಷಗಳು ಕೂಡ ಇವತ್ತು ಮಹತ್ವದ ಸಭೆ ನಡೆಸಿ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾವೆ. ಈಗ ಪ್ರತಾಪ್ ಸಿಂಹ ಅವರು ಕೂಡ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅದರ ಜೊತೆಗೆ ಅಮಿತ್ ಶಾ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಈಗ ಪ್ರತಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನ ಮಂಡಿಸಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಅವರೆಲ್ಲರ ಹೆಸರನ್ನು ಕೂಡ ಓದಿ ಹೇಳಿದ್ರು. Having taken the serious note of the misconduct of Shri T.N. Pratapan, Shri Hibi Hidden, Sushri Jyotimani, Kumari Ramya Haridas and Shri Dean Kuryakos in utter disregard to the House and the authority of the Chair, and having been named by the Chair, resolved that above mentioned members to be suspended from the service of the House for the remainder session. I move the following: that this House, having taken the serious note of the misconduct of Shri T.N. Pratapan, Shri Hibi Hidden, Sushri Jyotimani, Kumari Ramya Haridas and Shri Dean Kuryakos in utter disregard to the House and the authority of the Chair, and having been named by the Chair, resolved that above mentioned members to be suspended from the service of the House for the remainder session. I move the following: that this House, having taken the serious note of the misconduct of Shri T.N. Pratapan, Shri Hibi Hidden, Sushri Jyotimani, Kumari Ramya Haridas and Shri Dean Kuryakos in utter disregard to the House and the authority of the Chair, and having been named by the Chair, resolved that above mentioned members to be suspended from the service of the House for the remainder session. I move the following: that this House. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕೊಲೀಗ ಸಂತೋಷ್. ಈಗ ಭಾರಿ ದೊಡ್ಡ ಚರ್ಚೆ ಕಾರಣ ಆಗ್ತದೆ. ಸದನದಲ್ಲೂ ಕೂಡ ಕೋಲಾಹಲ ಗದ್ದಲ ಉಂಟಾಯಿತು. ಬಟ್ ಈಗ ಈ ಒಂದು ಕ್ರಮ, ಅಮಾನತಿನ ಕ್ರಮ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಮೊನ್ನೆ ನೋಡಿದ್ರೆ ಮೊಹಿತ್ರ ಅವ್ರನ್ನ ಅಲ್ಲಿಂದ ಉಚ್ಚಾಟನೆ ಮಾಡ್ತಾರೆ. ಬಟ್ ಈಗ ನೋಡಿದರೆ ಈ ರೀತಿಯಾದಂಥ ಬೆಳವಣಿಗೆ, ಅಲ್ಲಿ ಅವಕಾಶ ಸಿಗ್ತಾ ಇಲ್ವಾ ಅಂತ ಸಂಸತ್ನಲ್ಲಿ ಚರ್ಚೆಗೆ ನೋಡಿದಾಗ ನಿನ್ನೆ ಸಂಸತ್ತಿನಲ್ಲಿ ನುಗ್ಗಿದಂತಹ ಒಂದು ಪ್ರಕರಣ ಸಣ್ಣದಾಗಿರುವಂತಹ ಒಂದು ಪ್ರಕರಣ ಆಗಿರಲಿಲ್ಲ. ಯಾಕಂದ್ರೆ ಒಂದು ಹೊಸ ಸಂಸತ್ತು ಭವನವನ್ನ ಸರಿಸುಮಾರು
20,000 ಕೋಟಿ ಹಣದಷ್ಟು ಹಣವನ್ನ ಖರ್ಚು ಮಾಡಿ ಕಟ್ಟಲಾಗತ್ತೆ. ಸಂಸದರು ಹಾಗೂ ಏನು ದೇಶದ ಮೇಲ್ಮನೆಯ ಸದಸ್ಯರಿದ್ದಾರೆ, ಎಲ್ಲರ ಒಂದು ಭದ್ರತೆಯ ಹಿತದೃಷ್ಟಿಯಿಂದಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೀವಿ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು, ಅದನ್ನ ಪ್ರಸ್ತಾಪ ಕೂಡ ಮಾಡಿದ್ರು. ಆದ್ರೆ ಅದಾದ ಬಳಿಕ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಇಷ್ಟೊಂದು ಭದ್ರತಾ ವ್ಯವಸ್ಥೆ ಸರ್ಪಗಾವಲ್ನಲ್ಲಿ ಇರುವಂತಹ ನಮ್ಮ ಪಾರ್ಲಿಮೆಂಟ್ ನ ಒಳಗಡೆ ಇಬ್ಬರು ನುಗ್ಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ, ಅದರಲ್ಲೂ ಕೂಡ ಏನು ಕಲರ್ ಗ್ಯಾಸ್ ಇರುವಂತಹ ಒಂದು ಕಂಟೈನರ್ ಗಳನ್ನ ಹಾಕೊಂಡು ಅವರು ಒಳಗಡೆ ಹೋಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಯಾವುದೇ ಒಂದು ಪ್ರೆಷರೈಸ್ಡ್ ಗ್ಯಾಸ್ ಇರುವಂತಹ ಯಾವುದೇ ಒಂದು ಇಕ್ವಿಪ್ಮೆಂಟ್ ಗಳಿದ್ರೂ ಕೂಡ ಒಂದು ಸಣ್ಣ ನಾವು ಬೆಂಕಿ ಕಡ್ಡಿಯನ್ನ ತೆಗೆದುಕೊಂಡು ಒಳಗಡೆ ಹೋಗ್ತೀವಿ ಅಂದ್ರೂ ಕೂಡ ಅದು ಸಾಧ್ಯವಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಭದ್ರತೆ ಇರುವಂತಹ ಒಂದು ಈ ಸಂಸತ್ತು ಭವನದಲ್ಲಿ ಯಾವ ರೀತಿಯಾಗಿ ಭದ್ರತಾ ಲೋಪ ಆಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉತ್ತರ ಈವರೆಗೆ ಕಂಡು ಬರ್ತಾ ಇಲ್ಲ. ಅದೇ ರೀತಿಯಾಗಿ ಯಾರು ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಈವರೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿರುವಂತದ್ದಾಗಿರಬಹುದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತದ್ದಾಗಿರಬಹುದು, ಸ್ಪಷ್ಟೀಕರಣ ಕೊಡುವಂತದ್ದಾಗಿರಬಹುದು, ಅಥವಾ ಒಂದೇ ಒಂದು ಟ್ವೀಟ್ ಅನ್ನ ಕೂಡ ಈವರೆಗೆ ಮಾಡಿಲ್ಲ. ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವರು ಕೂಡ ಮಾತನಾಡಬೇಕಾಗಿತ್ತು. ಯಾವ ರೀತಿಯಾಗಿ ಈ ಒಂದು ಲೋಪದೋಷ ಆಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ಒಂದು ಪ್ರಕರಣ ಇದು. ಯಾಕಂದ್ರೆ ಈ ಹಿಂದೆ 2001ರಲ್ಲಿ ಆಗಿರುವಂತಹ ಸಂಸತ್ ಮೇಲಿನ ದಾಳಿ ಏನಿದೆ, ಅದನ್ನ ಇಡೀ ದೇಶ ಇವತ್ತಿನವರೆಗೆ ಕರಾಳ ದಿನವಾಗಿ ಆಚರಣೆ ಮಾಡ್ತಾ ಇದೆ. ಅದರ ಹೊರತಾಗಿ ಒಂದು ವೇಳೆ ಈ ರೀತಿಯಾಗಿ ಕಲರ್ ಸ್ಮೋಕ್ ಬಾಂಬ್ಗಳನ್ನ ತೆಗೆದುಕೊಂಡು ಒಳಗಡೆ ಹೋಗುವ ಬದಲಾಗಿ ನೈಜ ಬಾಂಬ್ಗಳನ್ನ ಏನಾದ್ರು ಅಥವಾ ಎಕ್ಸ್ಪ್ಲೋಸಿವ್ ಗಳನ್ನ ತೆಗೆದುಕೊಂಡು ಒಳಗಡೆ ಹೋಗಿದ್ರೆ ಏನಾಗ್ತಾ ಇತ್ತು, ಈ ಪ್ರಶ್ನೆ ಬಂದಾಗ ನಿಜವಾಗ್ಲೂ ಕೂಡ ಒಂದು ಆತಂಕ ಎದುರಾಗತ್ತೆ, ಒಂದು ಭಯ ಉಂಟಾಗತ್ತೆ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಸದನದಲ್ಲಿ, ಅದರಲ್ಲೂ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ಕೋಲಾಹಲ ಉಂಟಾಯಿತು. ಬೆಳಗಿನಿಂದ ವಿಪಕ್ಷದ ನಾಯಕರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಬಯಸಿದ್ರು. ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. ಈ ಸಮಿತಿ ಏನ್ ಮಾಡ್ತಾ ಇತ್ತು ಈ ಸಮಿತಿ? ಕೇವಲ 8 ಜನ ಭದ್ರತಾ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದಾಗಿ ದೇಶಕ್ಕೆ ಸಮಾಧಾನ ಸಿಗೋದಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. 2-3 ಬಾರಿ ಇವತ್ತು ಕಲಾಪ ಮುಂದೂಡಿಕೆಯಾಯಿತು. ಅದೇ ರೀತಿಯಾಗಿ 14 ಜನ ಈಗ ಅಮಾನತಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅವರನ್ನ ಭೇಟಿಯಾಗೋದಕ್ಕೆ ಇದೀಗ ವಿಪಕ್ಷ ನಾಯಕರು ಮುಂದಾಗ್ತಾ ಇದ್ದಾರೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.